ಇನ್ಮೇಲೆ ನೀನ್ ಇಲ್ಲೇ. ಅದಕ್ಕೂ ಬೇಜಾರಾಗಿದೆ. ಅಳ್ಬೇಡಿ ಸುಮ್ಮನೆ. ಅಳ್ಬೇಡ ಬಾವ, ಇನ್ನೊಂದು ಸ್ವಲ್ಪ ಹೊತ್ತು ಕೂತ್ಕೋ ಬಾವ. ಬನ್ನಿ, ಅಳ್ಬೇಡಿ. ಅಳ್ಬೇಡ ಬಾವ. ಇಲ್ಲಿ ಹೆಂಗ್ ಅಳ್ತಿದ್ದಾರೆ ಅವರು. ನಮಸ್ತೆ, ನಾನು ನಿಮ್ಮ ಸೌಮ್ಯಶ್ರೀ. ನಮ್ಮ ಮನೆಗೆ ಇವತ್ತು ಹೊಸ ಅತಿಥಿಗಳ ಆಗಮನ ಇತ್ತು. ಹಾಗಾಗಿ ರಾಯರ ಹತ್ರ ಬೇಡಿಕೊಂಡು ಅವ್ರನ್ನ ಒಳಗಡೆ ಕರ್ಕೊಳ್ಳೋಣ ಅಂಥೇಳಿ ಕೆಂಪಾರತಿನ ರೆಡಿ ಮಾಡಿಕೊಂಡೆ. ಅಷ್ಟರಲ್ಲಿ ಅವರು ಎಂಟ್ರಿ ಕೊಟ್ಟೇ ಬಿಟ್ಟರು. ಆದರೆ ಒಬ್ಬರು ಕೂಡ ಒಂದು ಕಡೆ ನಿಲ್ಲೋದೇ ಇಲ್ಲ. ಎಲ್ಲರೂ ಎಲ್ಲೆಲ್ಲೆಲ್ಲೆಲ್ಲೆಲ್ಲ ಓಡೋಗ್ತಾರೆ. ನಮ್ಮ ರಾಕಗಂತೂ ತಲೆ ಕೆಟ್ಟೋಯ್ತು. ಇವರೆಲ್ಲ ಯಾರಪ್ಪ, ಏನು ಕತೆ, ಇವರೆಲ್ಲ ಯಾಕೆ ಬಂದಿದ್ದರು ಅಂತ ಫುಲ್ಲು ಟೆನ್ಷನ್ ಮಾಡ್ಕೊಬಿಟ್ಟ. ಆ ಮುದ್ದಾದ ಮರಿಗಳನ್ನ ನೋಡ್ತಾಯಿದ್ರೆ ತುಂಬಾ ಖುಷಿಯಾಗುತ್ತೆ. ಪುಟಾಣಿ ಮರಿಗಳು. ನಮ್ಮ ರಾಗುನೇ ಎಲ್ಲ ಓಡಾಡ್ಸ್ಕೊಂಡು ಹೋಗ್ತಾಯಿದ್ದೋ. ನಮ್ಮ ರಾಗು ಅಂತೂ ಸಿಕ್ಕಾಬಿಟ್ಟೆ ಭಯ ಬಿದ್ದುಬಿಟ್ಟ. ಎಷ್ಟು ಕ್ಯೂಟಾಗಿ ಎಷ್ಟು ಚೆನ್ನಾಗಿದೆ ನೋಡಿ. ಇವ್ರಿಗೆಲ್ಲ ಈಗ ಆಲ್ರೆಡಿ 2 ತಿಂಗಳಾಯಿತು. ಇವರು ಕೂಡ ಈಗ ನೋಡ್ಕೊಳಕ್ಕಾಗಲ್ಲ. ಎಲ್ಲರನ್ನೂ ಕೂಡ ಆಲ್ರೆಡಿ ಬುಕ್ ಮಾಡಿಬಿಟ್ಟಿದ್ರು. ಎಲ್ಲರೂ ಒಳಗಡೆ ಬಂದರು. ಆದರೆ ಲಾಸ್ಟಲ್ಲಿ ನಿಧಾನ ಮಾಡಿದ್ನಲ್ಲ, ಅವನನ್ನು ನಾವು ಆಯ್ಕೆ ಮಾಡಿದ್ವಿ. ಹಾಗಾಗಿ ಅವನು ನಮ್ಮ ಮನೆಗೆ ನಿಧಾನಕ್ಕೆ ಬಂದ. ಹೊಸ ಜಾಗ. ಎಲ್ಲರೂ ಕೂಡ ತುಂಬ ಲವಲವಿಕೆಯಿಂದ ಆಟ ಆಡ್ಕೊಂಡಿದ್ರು. ನಮ್ಮ ರಾಗುಗೆ ಆಟನೇ ಆಡಿಸ್ತಾಯಿದ್ರು ಸಿಕ್ಕಾಬಟ್ಟೆ. ಎಲ್ಲರೂ ಕೂಡ ಮನೆ ತುಂಬ ಓಡಾಡ್ತಾಯಿದ್ರು. ಮನೆ ತುಂಬ ಮಕ್ಕಳಿರಲ್ಲವ್ವ ಅಂತಾರಲ್ಲ, ಹಾಗೆ ಮನೆ ತುಂಬ ನಮ್ಮ ಮನೇಲೆಲ್ಲ ಪುಟಾಣಿ ಮಕ್ಕಳಿದ್ದು. ಇದೆಲ್ಲ ಕಂಪ್ಲೀಟು ನಮ್ಮ ರಾಗು ಪುಟ ಅವ್ರ ಫ್ಯಾಮಿಲಿದು. ಇವರೆಲ್ಲರೂ ಕೂಡ ಒಂದು ಸಲ ಒಟ್ಟಿಗೆ ಸೇರಲಿ ಅಂತ ಅವರು ಕರ್ಕೊಂಡು ಬಂದರು. ನಮ್ಮ ಮನೆಗೆ ಅಷ್ಟರಲ್ಲಿ ಒಂದು ಪಾರ್ಸಲ್ ಬಂತು. ಏನಪ್ಪ ಪಾರ್ಸಲ್ ಅಂದರೆ, ನನಗೆ ಪ್ರೀತಿಯಿಂದ ನಮ್ಮ ಅತ್ತೆ ನನಗೆ ಬ್ಯಾಗು, ಬುದ್ಧ ಎಲ್ಲ ಕಳಿಸಿದ್ರು. ನಾನು ಯಾರಪ್ಪ ಕಳಿಸಿರೋದು ಅಂತ ಅಂದ್ಕೊಂಡೆ. ಆಮೇಲೆ ಫೋನ್ ಮಾಡಿದ್ರೆ ಅವರು ನನಗೋಸ್ಕರ ಅಂತ ಕಳಿಸಿದ್ರು. ಆಮೇಲೆ ಸರಿ ಅಂತ ಅವ್ರ ಹತ್ರ ಫೋನಲ್ಲಿ ಮಾತಾಡಿದೆ. ಥ್ಯಾಂಕ್ ಯು ಅತ್ತೆ, ಥ್ಯಾಂಕ್ ಯು ಸೋ ಮಚ್. ನನಗೋಸ್ಕರ ಒಂದು ಬ್ಯಾಗ್ನ ಕಳಿಸಿದ್ದೀರಾ, ಥ್ಯಾಂಕ್ ಯು. ತುಂಬ ಖುಷಿಯಾಯಿತು. ಬ್ಯಾಗ್ ತುಂಬಾ ಚೆನ್ನಾಗಿದೆ. ಒಂದೇ ಬ್ಯಾಗ್ ಇಟ್ಕೊಂಡು ಓಡಾಡ್ತೀನಿ ಅಂತ ಪಾಪ ಅವರು ನನ್ನ ಕಷ್ಟ ನೋಡ್ನಾರ್ದೆ ಒಂದು ಬ್ಯಾಗ್ ಕಳಿಸ್ಬಿಟ್ಟಿದ್ದಾರೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್. ನಮ್ಮನೆ ಮಕ್ಕಳಂತೂ ಏನೇನೋ ಬಾಯಿಗೆ ಹಾಕ್ಕೊತಾ ಇದ್ದೋ, ಅದನ್ನೆಲ್ಲ ಕಿತ್ತು ಇಟ್ಟು ಸಾಕಾಯಿತು. ಕೊನೆಗೆ ಋಣ ಇತ್ತ ಕಡೆ ಬರ್ತಾರೆ ಅಂತೆಲ್ಲ ತುಂಬ ಜನ ಕೇಳ್ತಾಯಿದ್ರಿ. ನಮಗೆ ಮರಿಬೇಕು, ದಯವಿಟ್ಟು ಕೊಡಿ ಅಂತ. ಆದರೆ ಎಲ್ಲ ಸೇಲ್ ಆಗಿಬಿಟ್ಟಿದೆ. ಅದರಲ್ಲಿ ಒಂದೇ ಒಂದು ನಮಗೋಸ್ಕರ ನಾವು ಹೇಳಿದ್ವಿ, ಹಾಗಾಗಿ ತಂದು ಕೊಟ್ಟರು. ಋಣ ಇತ್ತ ಕಡೆ ಮಾತ್ರ ಅಷ್ಟೇ ಸೇರೋಕ್ಕೆ ಸಾಧ್ಯ. ಸುಮ್ಮನೆ ಎಲ್ಲರ ಮನೆಗೆ ಹೋಗಕ್ಕೆ. ಅವರು ತುಂಬಾ ಚೆನ್ನಾಗಿ, ಆಶಾ ಅವರು ಮಕ್ಕಳನ್ನ ತುಂಬ ಚೆನ್ನಾಗಿ ಸಾಕಿದ್ರು. ಅವರು ತುಂಬಾ ಹತ್ಕೊಂಡ್ರು. ನನಗೆ ಒಂಥರ ಕಣ್ಣಲ್ಲಿ ನೀರು ಬಂದುಬಿಡ್ತು ಅವ್ರು ಹತ್ತಿದ್ದು ನೋಡಿ. ಎಷ್ಟು ದುಃಖ ಆಗುತ್ತೆ ಅಂದರೆ, ಅದನ್ನು ಪೆಟ್ ಪೇರೆಂಟ್ಸ್ಗೆ ಮಾತ್ರ ಗೊತ್ತಾಗುತ್ತೆ. ಅಯ್ಯೋ, ಬೇರೆಯವ್ರು ಅಂದ್ಕೋಬೋದು ನಾಯಿಗೆಲ್ಲ ಆಳ್ತಾರ ಹಂಗೆ ಹಿಂಗೆ ಅಂತ. ಅವರು ಬೇರೆಯವ್ರಿಗೆ ಅದು ನಾಯಿ ಆಗಿರ್ಬೋದು, ಆದರೆ ನಮಗೆ ಅವರು ನಮ್ಮನೆ ಮಕ್ಳ ಥರ. ನಮ್ಮನೆ ಮಕ್ಕಳನ್ನೇ, ನಮ್ಮ ಮಕ್ಕಳೂ ನಾವು ಅಷ್ಟು ಪ್ರೀತಿ ಮಾಡಲ್ಲ. ಒಂದ್ಸಲ ನಾವು ಹಚ್ಕೊಂಡ್ಬಿಟ್ವಿ ಅಂದರೆ ನಿಜವಾಗ್ಲೂ ಬಿಟ್ಟಿರೋಕ್ಕಾಗಲ್ಲ. ಅವರು ಪಾಪ ತುಂಬ ಚೆನ್ನಾಗಿ ಕೇರ್ ಮಾಡಿ ನೋಡಿಕೊಂಡ್ರು. ಈ ಮಕ್ಕಳೆಲ್ಲ ಹುಟ್ಟಿದ್ಮೇಲೆ ಪಾಪ ಅವ್ರು ಎಲ್ಲೂ ಕೂಡ ಹೋಗಲಿಲ್ಲ. ಇವ್ರಿಗೋಸ್ಕರ ಪಾಪ ಕಂಪ್ಲೀಟು ಅವರು ಮನೇಲೇ ಉಳ್ಕೊಂಡ್ರು. ಮತ್ತು ಅವರು ಅಳ್ತಿದ್ದು ನೋಡಿ ತುಂಬಾ ದುಃಖ ಆಯಿತು. ಅದಕ್ಕೂ ಅಷ್ಟೇ ಅರ್ಥ ಆಯಿತು, ನನ್ನನ್ನು ಇಲ್ಲೇ ಬಿಟ್ಟು ಹೋಗ್ತಾರೆ ಅಂತ. ಅದು ಕೂಡ ಫುಲ್ಲು ಮುಖ ಎಲ್ಲ ಸಪ್ಪಗೆ ಮಾಡ್ಕೊಂಬಿಡ್ತು. ಎಷ್ಟು ಹತ್ಕೊಂಡ್ರು ಅಂದರೆ ಯಾವ ತಾಯಿಗೂ ಬೇಡ ಈ ಥರ ನೋವು ಅನಿಸ್ಬಿಡ್ತು. ಅವ್ರ ಕೈಲಿ ಬಿಟ್ಟಿರೋಕ್ಕೆ ಆಗ್ತಾಯಿಲ್ಲ. ಯಾಕೆಂದರೆ ಅಷ್ಟು ಪ್ರೀತಿಯಿಂದ ಇಂಚಿಂಚು ಅವ್ರನ್ನ ಕಾದರು. ಇವತ್ತು ಎಲ್ಲರ ಮನೆಗೂ ಕೊಟ್ಬಿಡ್ತಾ ಇದ್ದೀವಲ್ಲ, ಅವ್ರು ಹೆಂಗೆ ನೋಡ್ಕೋತಾರೋ ಏನು ಕತೆನೋ ಅಂತ ಅದೊಂದು ಬೇಜಾರು. ಆದರೆ ನಮ್ಮ ಮೇಲೆ ಅವ್ರಿಗೆ ಯಾವುದೇ ರೀತಿ ಇಲ್ಲ, ಚೆನ್ನಾಗಿ ನೋಡ್ಕೋತಾರೆ ಅನ್ನೋ ಒಂದು ಗ್ಯಾರಂಟಿ ಇದೆ.